Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Thrissur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಒಂದು ಕಡೆ ಕೃಷ್ಣಾ ನದಿಯ ಹರಿ, ಮತ್ತೊಂದು ಕಡೆ ಹಸಿರಿನಿಂದ ತುಂಬಿದ ಭದ್ರಗಿರಿ, ಎರಡರ ನಡುವೆ ಕಂಗೊಳಿಸುತ್ತಿರುವ ಗ್ರಾಮ ಹಳಿಂಗಳಿ. ಹಳಿಂಗಳಿ ಗ್ರಾಮದ ಮುಗ್ಧ ಜನ, ಹಸಿರನ್ನೇ ಬಾಚಿ ತಬ್ಬಿದ ಸುಂದರ ವಾತಾವರಣ, ಕಣ್ಮನ ಸೆಳೆಯುವ ನೋಟ ಎಲ್ಲವೂ ಕೂಡ ನಮ್ಮ ತಂಡಕ್ಕೆ ಶಕ್ತಿದಾಯಕವಾದ ಔತಣದೂಟವೆನ್ನಲು ಸಂಶಯವಿಲ್ಲ. ಪ್ರಾತಃ ಕಾಲದಲ್ಲಿ ಆಚಾರ್ಯ ಚರಕರನ್ನು ನೆನೆಯುತ್ತಾ ನಮ್ಮ ಸಂಹಿತ ಪಠಣವನ್ನು ಆರಂಭಿಸಿ ಮೊದಲ ದಿನವನ್ನು ಪ್ರಾರಂಭಿಸಿದೆವು.
ಜ್ಞಾನಕ್ಕೆ ಯೋಗ ಅಜ್ಞಾನಕ್ಕೆ ರೋಗ ಎನ್ನುವ ಹಾಗೆ ಅಹಿಂಸಾ ಪ್ರೌಢಶಾಲೆಯ ಮಕ್ಕಳಿಗೆ ಮತ್ತು ಹಳಿಂಗಳಿ ಗ್ರಾಮಸ್ಥರಿಗೆ ಯೋಗಾಭ್ಯಾಸವನ್ನು ಮಾಡಿಸಲಾಯಿತು. ತದನಂತರ ಆಯುರ್ಗ್ರಾಮ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಊರಿನ ಹಿರಿಯ ಮುಖಂಡರು ಹಾಗೂ ಶಾಲೆಯ ಶಿಕ್ಷಕರು ಆಚಾರ್ಯ ಚರಕರಿಗೆ ಆಯುರ್ವೇದದ ಅಧಿದೇವತೆಯಾದ ಧನ್ವಂತರಿಗೆ ಪೂಜೆ ಸಲ್ಲಿಸುವ ಮೂಲಕ ಶಿಬಿರದ ಮೊದಲ ಹೆಜ್ಜೆಗೆ ಮುನ್ನುಡಿ ಬರೆದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಮತ್ತು ಮಕ್ಕಳಿಗೆ ನಿಂಬು ಪಾನಕ ವಿತರಣೆ ಮಾಡಲಾಯಿತು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಆಕರ್ಷಕ ಪಥಸಂಚಲನವು ನಡೆಯಿತು. ಈ ಪಥಸಂಚಲನಕ್ಕೆ ದಿವ್ಯ ಪ್ರದೀಪ ತಂಡದ ಸದಸ್ಯರು, ಶಾಲೆಯ ಶಿಕ್ಷಕರು ಹಾಗೂ ಅತಿಥಿಗಳು ಜೊತೆಯಾಗಿದ್ದರು. ನಂತರ ಶಾಲಾ ಮಕ್ಕಳಿಗೆ ಆಯುರ್ವೇದದ ಪರಿಚಯವನ್ನು ಮಾಡಿಕೊಟ್ಟೆವು. ಆಯುರ್ವೇದ ಅವತರಣವನ್ನು ಗೊಂಬೆಯಾಟದ ಮೂಲಕ ಮಕ್ಕಳಿಗೆ ತೋರಿಸಿದೆವು. ಸಂಜೆಯಾದ ನಂತರ ಮಾಡಬೇಕಾದ ಮತ್ತು ಮಾಡಬಾರದ ಕ್ರಿಯೆಗಳ ಬಗ್ಗೆ ಆಯುರ್ವೇದದ ಅನುಸಾರವಾಗಿ ಜನರಿಗೆ ಮಾಹಿತಿ ನೀಡಿದೆವು. ಪ್ರತಿ ಚಟುವಟಿಕೆಗಳ ಕುರಿತು ಚರ್ಚೆ ನಡೆಸಿ ಆ ದಿನವನ್ನು ಯಶಸ್ವಿಯಾಗಿ ನಡೆಸಿದ ಸಂತೃಪ್ತಿಯಿಂದ ಎಲ್ಲರೂ ತಮ್ಮ ತಮ್ಮ ಗೂಡಿಗೆ ಮರಳಿದೆವು. ಇಂದಿನ ಜೀವನದಲ್ಲಿ ದಿನಚರ್ಯ ಪಾಲನೆಯ ಮಹತ್ವ ಮತ್ತು ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದಿನಚರ್ಯದ ಪಾತ್ರವನ್ನು ಮಕ್ಕಳಿಗೆ ವಿವರಿಸಿದೆವು. ಬೇವಿನ ಕಡ್ಡಿ, ತ್ರಿಕಟು ಚೂರ್ಣ ಮತ್ತು ಮಧುಗಳನ್ನು ಉಪಯೋಗಿಸಿ ದಂತಧಾವನವನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದೆವು ಮತ್ತು ಮಕ್ಕಳಿಂದ ಮಾಡಿಸಿದೆವು. ಧನ್ವಂತರಿ ಶ್ಲೋಕವನ್ನು ಮಕ್ಕಳಿಗೆ ಹೇಳಿಕೊಟ್ಟೆವು. ನಮ್ಮ ತಂಡದ ಕೋಆರ್ಡಿನೇಟರ್ ಸಮ್ಮುಖದಲ್ಲಿ ಶಿರೋ ಅಭ್ಯಂಗ ವಿಧಾನವನ್ನು ಮಕ್ಕಳಿಗೆ ಮಾಡಿ ತೋರಿಸಿದೆವು. ಋತುಗಳ ಅನುಸಾರವಾಗಿ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟೆವು. ಜೋಳ ಇದನ್ನ ತಿನ್ಬೇಕು. ಅವಾಗ ಈ ಋತು ಟೈಮಲ್ಲಿ ಇದನ್ನ ತಿನ್ಬೇಕು. ಜೇನುತುಪ್ಪ ಐತಿ ಮತ್ತು ಎಣ್ಣೆ ಐತಿ. ಇದನ್ನ ಇವು ಐಟಮ್ಸ್ ಅದನ್ನ ತಿನ್ನಬಾರ್ದು ಇರುತ್ತೆ. ನಿತ್ಯ ಸೇವನೆಯ ಆಹಾರ ಮತ್ತು ಅದರ ಮಹತ್ವವನ್ನು ಊರಿನ ಜನರಿಗೆ ಹೇಳಿದೆವು.
ಯೋಗದ ಕುರಿತು ತಿಳಿದಿರುವ ಮತ್ತು ನಿತ್ಯ ಯೋಗಾಭ್ಯಾಸದಿಂದ ಉತ್ತಮ ಜೀವನವನ್ನು ಸಾಗಿಸುತ್ತಿರುವ ಗ್ರಾಮದ ಮಹಿಳೆಯೊಬ್ಬರು ನಮ್ಮ ಜೊತೆ ಶಾಲಾ ಮಕ್ಕಳಿಗೆ ಯೋಗಾಭ್ಯಾಸವನ್ನು ಮಾಡಿಸಿದರು. ಕಾಯಿ ಚಿಕಿತ್ಸಾ ವಿಭಾಗದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಅಗತ್ಯವಿದ್ದವರಿಗೆ ರಕ್ತ ಪರೀಕ್ಷೆಯನ್ನು ಮಾಡಿ ಔಷಧಿಯನ್ನು ಸಹ ನೀಡಲಾಯಿತು. ಸ್ವಚ್ಛತಾ ಪಾಲನೆ ಜೀವನ ಲಾಲನೆ ಎನ್ನುವ ಹಾಗೆ ಗ್ರಾಮದ ಹಲವು ಸ್ಥಳಗಳನ್ನು ಶುಚಿ ಮಾಡಲಾಯಿತು. ಆ ದಿನ ಸಂಜೆ ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಮನೋರಂಜನೆಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡಲಾಯಿತು. ಆಯುರ್ವೇದದ ಬಗ್ಗೆ ಜನರಿಗೆ ಎಷ್ಟು ಮಾಹಿತಿ ಇದೆ ಎನ್ನುವುದರ ಬಗ್ಗೆ ಸಮೀಕ್ಷೆ ನಡೆಸಲಾಯಿತು. ಗ್ರಾಮದ ಕೆಲವು ಮನೆಗಳಲ್ಲಿ ಕಟಿಬಸ್ತಿ, ಗ್ರೀವಾಬಸ್ತಿ, ಜಾನುಬಸ್ತಿಯಂತಹ ಪಂಚಕರ್ಮ ವಿಧಾನ ಪ್ರದರ್ಶನವನ್ನು ಮಾಡಲಾಯಿತು. ನಂತರ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಋತುಮತಿ ಚರ್ಯ ಹಾಗೂ ಗರ್ಭಿಣಿ ಚರ್ಯದ ಬಗ್ಗೆ ಮಾಹಿತಿ ನೀಡಿದೆವು. ಗ್ರಾಮದ ಶ್ರೀ ಸದ್ಗುರು ಅನುದಾನಿತ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸಿಕೊಡಲಾಯಿತು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯೋಗದ ಕೆಲವು ಆಸನಗಳನ್ನು ಚಿತ್ರಗಳನ್ನು ಬಿಡಿಸಲಾಯಿತು.
ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಮಧುಮೇಹ, ವಾತವ್ಯಾಧಿ, ರಕ್ತದೊತ್ತಡದಂತಹ ಕಾಯಿಲೆಗಳಲ್ಲಿ ಸೇವಿಸಬೇಕಾದ ಆಹಾರ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡಲು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳಿಗೆ ಔಷಧ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಡಲಾಯಿತು. ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಸ್ಪರ್ಧೆಯ ವಿಜೇತರಿಗೆ ಶಾಲೆಯ ಶಿಕ್ಷಕರಿಂದ ಬಹುಮಾನ ವಿತರಣೆ ಮಾಡಲಾಯಿತು. ನಮ್ಮ ಶಾಲೆಗೆ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಆಯುರ್ವೇದಿಕ ಕಾಲೇಜಿನಿಂದ ಡಾಕ್ಟರ್ಸ್ಗಳು ತೀರ್ಥದಿಂದ ಬಂದಿದ್ದಾರೆ. ಅವರು ನಮಗೆ 4 ದಿನ ಆಯಿತು ಬಂದು. ಆ 4 ದಿನದಲ್ಲಿ ಏನೇನು ಕಲಿಸಿಕೊಟ್ಟಿದ್ದಾರೆಂದರೆ ಯೋಗಾಸನ ಮತ್ತು ದಿನಚರ್ಯ, ಋತುಚರ್ಯ ಇವುಗಳನ್ನು ಆ್ಯಕ್ಟಿವಿಟಿ ಮಾಡಿ ತೋರಿಸಿದ್ದಾರೆ. ಇವುಗಳು ನಮಗೆ ಮುಂದಿನ ಜೀವನಕ್ಕೆ ಉಪಯೋಗ ಆಗುತ್ತವೆ, ಭವಿಷ್ಯಕ್ಕೆ ಉಪಯೋಗ ಆಗುತ್ತವೆ, ಎಲ್ಲದರಲ್ಲೂ ಉಪಯೋಗ ಬರುವಂತೆ ಅವರು ಮಾಡಿಕೊಟ್ಟಿದ್ದಾರೆ. ಅವರು ನಮಗೆ ಈ ದಿನ ಕಾಂಪಿಟೇಷನ್ ಇಟ್ಟಿದ್ದಾರೆ. ಏನೆಂದರೆ ಡ್ರಾಯಿಂಗ್ ಮತ್ತು ಪ್ರಬಂಧವನ್ನು ಬರೆದ ವಿದ್ಯಾರ್ಥಿಗಳಿಗೂ ಕೂಡ ಪ್ರೈಸ್ ಇದೆ ಮತ್ತು ಯೋಗಾಸನ ಡ್ರಾಯಿಂಗ್ ಮಾಡಿದ ವಿದ್ಯಾರ್ಥಿಗಳಿಗೂ ಸಹ ಪ್ರೈಸ್ ಇದೆ. ಮತ್ತು ಯಾರು ಪ್ರೈಸನ್ನು ತಗೊಂಡಿಲ್ಲ, ಫಸ್ಟ್ ಸೆಕೆಂಡ್ ಬಂದಿಲ್ಲ, ಅವರಿಗೂ ಕೂಡ ಒಂದು ಚಾಕ್ಲೇಟ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟೇ ನನ್ನ ಮಾತನ್ನು. ಬಾಲರೋಗ ವಿಭಾಗದಿಂದ ಉಚಿತ ಮಕ್ಕಳ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೆವು. ಪೋಷಕರಿಗೆ ಶಿಶು ಪೋಷಣೆಯ ಬಗ್ಗೆ ಮಾಹಿತಿ ನೀಡಲಾಯಿತು. ಅಗತ್ಯವಿದ್ದವರಿಗೆ ಔಷಧಿಯನ್ನು ವಿತರಿಸಲಾಯಿತು. ಊಟದ ಸಮಯದಲ್ಲಿ ಮಕ್ಕಳಿಗೆ ಆಹಾರ ವಿಧಿವಿಧಾನಗಳನ್ನು ತಿಳಿಸಿಕೊಡಲಾಯಿತು. ನಂತರ ಮಂಡ, ಪೇಯ, ವಿಲೇಪಿ, ಯೋಷ ಇನ್ನೂ ಮುಂತಾದ ಪಠ್ಯಕಲ್ಪನೆಗಳನ್ನು ತಯಾರಿಸಿದೆವು. ಅವುಗಳನ್ನು ತಯಾರಿಸುವ ವಿಧಾನ, ಅದರ ಉಪಯೋಗಗಳ ಕುರಿತು ಗ್ರಾಮಸ್ಥರಿಗೆ ತಿಳಿಸಿದೆವು. ಮಾಹಿತಿಯನ್ನು ನೀಡಲು ಪಥ್ಯಕಲ್ಪನಾ ಎಂದರೆ ಆಯುರ್ವೇದದಲ್ಲಿ ಒಂದು ವಿಶೇಷವಾದ ಮಹತ್ವವಿದೆ. ಅದ್ರಾಗ ಮಂಡ, ಪೇಯ, ವಿಲೇಪಿ, ಯೂಷ, ಯಾವಾಗು ಅಂತೇಳಿ ಒಂದಿಷ್ಟು ಬರ್ತಾವ್ರಿ. ಅದ್ರಾಗ ನಾವು ಮಾಡೀವ್ರಿ ಇವು 5. ನಮಗೀಗ ಇಲ್ಲಿ ನಿಮ್ಮ ಮನ್ಯಾಗ ಈಸಿಯಾಗಿ ನಿಮಗೆ ಸಿಗುವಂಥವು ನಮಸ್ಕಾರ.
ನಮಸ್ಕಾರ ರೀ ಎಲ್ಲರಿಗೆ. ಆಯುರ್ವೇದಿಕ ಡಾಕ್ಟ್ರುಗಳು ಬಂದಿರಿ ನಮ್ಮ ಊರಿಗೆ, ಹೇಳಿಂಗ್ಳಿ ಅವ್ರು. ನಮ್ಮ ಊರಿಗೆ ಬರಂತೆ ಆಯುರ್ವೇದಿಕ ಔಷಧ ಏನೇನು ತೊಗೋಬೇಕೆಲ್ಲ ಜ್ವರ ಬಂದಾಗೆಲ್ಲ ತೋರಿಸ್ರು. ಅದನ್ನ ಅಡುಗೆ ಮಾಡ್ಕೊಂಡು ತೊಗೊಂಬಂದ ನಮ್ಗೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೀವ್ರಿ ನಾವು. ನೋಡಿದ ನಂತರ ಆಮೇಲೆ ನಮಗೆಲ್ಲ ಚಲೋ ಅನಿಸ್ತು. ನಮ್ಮ ಮನ್ಯಾಗ ಹೆಂಗೆ ಮಾಡಿತ್ತು ಹಂಗೆ ಮಾಡ್ಯಾರ್ರಿ, ಚಲೋ ಆಗೈತಿ ನಮ್ಗೆ. ನಾವು ಎಲ್ಲ ಅಡುಗೆ ರುಚಿ ನೋಡಿದೀವ್ರಿ. ನಮಸ್ಕಾರ. ಅತುಲ್ಯ ಗೋತ್ರಿಯ ಅಧ್ಯಾಯದ ಕುರಿತು ಸ್ಥಳೀಯರ ಮುಂದೆ ಕಿರುನಾಟಕ ಪ್ರದರ್ಶನವನ್ನು ಮಾಡಲಾಯಿತು. ಮಮ್ಮಿ ನಾನು ಕಸು ಹೋಗೈತಿ, ಏನಾದ್ರು ತಿನ್ನಾಕು. ಇವಾಗ ಸಂಬಂಧಿಕರು ಬಂದಾಗ ಇವರೆಲ್ಲ ಚಹಾ ನಾಷ್ಟ ಅದು ಮಾಡತ್ತಾರೆ. ಆಮೇಲೆ ಊಟ ಮಾಡುವಂತೆ ಮೊದಲು ಸ್ವಚ್ಛಾಗಿ ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಒಳಗೆ ಇವರೆಲ್ಲ ಊಟ ಮಾಡೋದೆಲ್ಲ ಇವ್ರು ನಾಷ್ಟ ಚಹಾ ಅದು ಮುಟ್ಲಿ. ಆಮೇಲೆ ಊಟ ಮಾಡುವಂತೆ ಹೋಗಿ ಬರೋ ಮೊದಲು ಸ್ವಚ್ಛಾಗಿ ಬಾಕಿ ಕಮರದು ತೊಳ್ಕೊಂಡು. ಇವಳು ಮೊದಲು ಎಷ್ಟು ಚಿಕ್ಕವಳಿದ್ದು ಈಗ ಎಷ್ಟು ದೊಡ್ಡವಳಾಗಿದ್ದಾಳು? ಇವಳಿಗೆ ಎಷ್ಟು ಈಗ ವಯಸ್ಸು ರೀ? ಈಗ 18-19 ವಯಸ್ಸು ಐತಿ. ಇಷ್ಟ ವಯಸ್ಸು ಇವಳಿಗೆ? ಈಗ ಇವಳಿಗೆ ಮದುವೆ ವಯಸ್ಸು. ಮದುವೆ ವಿಚಾರ ಮಾಡಿದ್ದೀರಾ ಇಲ್ಲ? ಈಗ ಏನು ಮದುವೆ ನಮಸ್ರೈತಿ? ಯಾಕೆ ಇನ್ನ ಕಾಲೇಜ್ ಕಲಿಯಾತಾಳೋ, ಇದೆಲ್ಲ ಕಾಲೇಜ್ ಮುಗ್ಯಾನ, ಮುಂದೆ ಮದುವೆ ಮಕ್ಕಳ ಮುಂದೆ ಎಲ್ಲ ಮಾಡೋದು ಇರ್ತೈತಿ. ಮುಂದೆ ಮಾಡಬೇಕತ್ರಿ, ನಾವು ಬಿಟ್ಟು ಬೇಕಿದ್ರೆ ಕಾಲೇಜ್ ಮುಗ್ಯಾನ ಎಲ್ಲ ಅದು ಐತಿ. ಈಗ ವಯಸ್ಸೈತಿ, ಚಲೋ ಸಿಕ್ಕೈತಿ, ಮುಗಿಸ್ಬಿಡ್ರಿ. ಮತ್ತೆ ಮುಂದೆ ಚಲೋ ಸಿಗಲ್ಲ ನೋಡ್ರಿ. ಖರೆ ಐತಿ, ಯೋಚನೆ ಮಾಡೋಣ. ಆಯ್ತವ್ರಿ, ನಾವು ಬರ್ತೇವೆ. ನಮಸ್ಕಾರ. ಈಗ ದೃಶ್ಯ 2, ಆ ಸಂಬಂಧಿಕರ ಮಾತು ಕೇಳಿ ಅವ್ರ ಅಪ್ಪ ಅಮ್ಮ ಚಿಂತೆ ಆಗ್ತೈತಿ ಮಗಳ ಮದುವೆ ಬಗ್ಗೆ. ಅದ್ರ ಬಗ್ಗೆ ಅವರಿಬ್ರು ಚರ್ಚೆ ಮಾಡ್ತಾರೆ. ರೀ ಅವ್ರು ಮುಂಜಾನೆ ಹೇಳಿದ ಕರೆನೇ ಐತ್ರಿ, ನಮ್ಮ ಮಗಳಿಗೆ ಈಗಿಂದ ನಾವು ಹುಡುಗನ ಹುಡ್ಕಾಕ್ ಸ್ಟಾರ್ಟ್ ಮಾಡೋಣ್ರಿ. ಆಮೇಲೆ ನಮ್ಮ ಹುಡುಗಿಗೂ ವಯಸ್ಸತ್ತಂದ್ರೆ ಮತ್ತೆ ಸಂಬಂಧಗಳು ಜಲ್ದಿ ಕೂಡ್ ಬರ್ಲಿಕ್ಕಂದ್ರೆ ಏನ್ ಮಾಡೋದ್ರಿ? ಇವಾಗಿಂದನೇ ನಾವು ಸಂಬಂಧ ಹುಡುಗನ ಹುಡ್ಕಾಕ್ ಸ್ಟಾರ್ಟ್ ಮಾಡೋಣ. ಖರೆ ಐತಿ, ಅವ್ರದ್ದು ಮಾತು ಖರೆ ಐತಿ, ಇದು ಖರೆ ಐತಿ. ಇಟ್ ಜಲ್ದಿ ಲಗುನ ಸಿಗಂಗಿಲ್ಲ ಹುಡುಕಂದ್ರ ನೋಡೋಣ, ಯೋಚನೆ ಮಾಡೋಣ. ಏನ್ ಮಾಡ್ತೀರಿ ನೀವು? ಏನ್ ಹೇಳವ, ಮದುವೆ ಗಂಡು ಹುಡುಕನತ್ತಿದ್ರು ಅದನ್ನ ನೋಡಕ್. ಇಷ್ಟು ಯಾಕೆ ವಿಚಾರ ಮಾಡ್ತೀರಿ? ನಿಮ್ಮ ತಂಗಿ ಮಗ ಅದಾನೆ, ಅವನ ಜೊತೆ ಮಾಡು. ಹಾ ಮಾಡೋಣ ಮಾಡೋಣ. ಹೂವಣ ಒಂದು ಹೋಗ. ಈಗ ಮದ್ವೆ ಮಾಡ್ಕೋಬೇಕು. ಈಗ ಎಲ್ಲಾರು ಮದ್ವೆಗೆ ಒಪ್ಕೊಂಡಾರು, ಎಲ್ಲ ಸಂಬಂಧಿಕರಿಗೂ ಹೇಳೈತಿ. ನೀವು ಹೂವ ಅನ್ಬೇಕು, ಮದ್ವೆ ಒಟ್ಟು ಮಾಡಬೇಕು. ನಾವೀಗ ಸಂಬಂಧಿಕರೊಳಗ ಮದ್ವೆ ಆದ ಮುಂದ ಪ್ರಾಬ್ಲಮ್ ಭಾಳ ಆಕವ್. ಅಂದ್ರ ನೀ ಮದ್ವೆಗೆ ಮಾಡ್ಕೋಬೇಕ, ಇವ್ರೆಲ್ಲ ಒಪ್ಕೊಂಡಾರ, ಈಗ ಏನ್ ಮಾಡಕ್ ಬರಂಗಿಲ್ಲ. ದೃಶ್ಯ 3, ಅಪ್ಪ ಅಮ್ಮನ ಒತ್ತಾಯದಿಂದ ಲಕ್ಷ್ಮಿಗೆ ಇಷ್ಟ ಇಲ್ಲ ಅಂತಂದ್ರು ಅವ್ರ ಅತ್ತೆ ಮಗನ ಜೊತೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ. ಈಗ ದೃಶ್ಯ 4, ಅವ್ರ ಮದ್ವೆ ಆಗಿ ಅವರಿಗೆ ಒಂದ್ ಮಗುನು ಹುಟ್ಟುತ್ತೆ. ಆ ಮಗುಗ್ 1 ವರ್ಷ ಆದ್ರೂ ಅದ್ರದ್ದು ಬೆಳವಣಿಗೆ ಏನೂ ಸರಿಯಾಗಿರೋದಿಲ್ಲ. ಅದಕ್ಕೆ ನಡೆಯಕ್ ಬರ್ತಿರಲ್ಲ, ನಿಂದ್ರಕ್ ಬರ್ತಿರಲ್ಲ, ಈ ತರ ಪ್ರಾಬ್ಲಮ್ಸ್ ಆಗ್ತಾವ. ಅದ್ರ ಬಗ್ಗೆ ಲಕ್ಷ್ಮಿ ಮತ್ತೆ ಅವರು ಗಂಡ ಇಬ್ರು ಯೋಚನೆ ಮಾಡಿ ಆ ಮಗುನ ಡಾಕ್ಟರ್ ಕಡೆ ತೋರ್ಸಕ್ ಕರ್ಕೊಂಡು ಹೋಗ್ತಾರೆ. ಏನಿಲ್ಲ, ನಮ್ಮ ಮಗು ಇಷ್ಟು ದೊಡ್ಡದಾದ್ರೂ ನಡ್ಯಾಕ್ ಬರ್ಬೇಕು, ಮತ್ತೆ ಬೆಳವಣಿಗೆನೂ ಇಲ್ಲ. ಹಿಂಗೆ ಯಾಕೆ ಆಗತ್ತ ನಮ್ಗೆ ಮಗುಗ? ಏನಾಗಲ್ಲ, ಈಗ ಟೆಕ್ನಾಲಜಿಗಳೆಲ್ಲ ಬಂದಾವ, ಬೇರೆ ಬೇರೆ ಡಾಕ್ಟರ್ಸ್ ಇದ್ದಾರೆ, ಅವ್ರ ಕಡೆ ಹೋಗಿ ತೋರಿಸಿ ಬರೋಣ ನಾವು. ನಮ್ಮ ಮಗುಗೆ ಏನಾಗಿದೆ ನೋಡಿ ಸ್ವಲ್ಪ. ನಿಮ್ದು ಕ್ಲೋಸ್ ರಿಲೇಷನ್ ಮದುವೆ ಆಗಿದೆನಾ? ಹಾಂ ರೀ, ಅದಕ್ಕೆ ನಿಮ್ಮ ಮಗುವಿಗೆ ಡೌನ್ ಸಿಂಡ್ರೋಮ್ ಅಂತ ಕಾಯಿಲೆ ಆಗಿದೆ. ಅದರಲ್ಲಿ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗೋದಿಲ್ಲ. ಹೌದ್ರಿ, ನಾವು ಇದಕ್ಕೇನು ಪರಿಹಾರ ಎಲ್ಲ ಏನೈತೆ? ಇದಕ್ಕೇನು ಪರಿಹಾರ ಅಲ್ಲ, ಇದನ್ನ ಹೀಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇದರಿಂದ ಏನ್ ಅರ್ಥ ಆಗ್ತೈತಂದ್ರೆ, ಒಂದ್ 5-6 ತಲೆಮಾರಿಂದ ಅತ್ತೆ ಮಗ, ಮಾಮನ್ ಮಗಳು ಹಿಂಗ್ ಮದ್ವೆ ಮಾಡ್ಕೋತ ಹೋಗ್ತಾ ಏನು ಮಕ್ಕಳು ಹುಟ್ಟುತ್ತವೆ ಮುಂದೆ ಅವರಿಗೆ ಏನ್ ಮಾನಸಿಕ ಬೆಳವಣಿಗೆ ಆಗೋದಿಲ್ಲ. ಅವ್ರ ಸ್ಕೂಲ್ನಾಗ ಹೇಳಿದ್ ತಿಳಿಯಂಗಿಲ್ಲ, ಮಾತಾಡಕ್ ಬರಂಗಿಲ್ಲ, ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಮತ್ತೆ ಅವ್ರು ಹೆಂಗ್ ಬೆಳಿತಾರೆ ಅಂದ್ರೆ ಕುತ್ತಿಗೆ ಮೇಲೆ ಅವ್ರಿಗೆ ಜಾಸ್ತಿ ಸ್ಕಿನ್ ಬೆಳಿತಾರ, ಮತ್ ಕಣ್ ಕಾಣಿಸೋದಿಲ್ಲ ಒಬ್ಬೊಬ್ರಿಗೆ. ಕಾಯಿಲೆಗಳು ಬರ್ತಾವ. ಅದಕ್ಕಾಗಿ ನಾವು ಒಳಗೆ ರಕ್ತ ಸಂಬಂಧ ಇರೋದು ಅವ್ರ ಜೊತೆ ಮದ್ವೆ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ನಿಮಗೆ
ನಿಮಗೀಗ ಮಾಡಿದ ಆಕ್ಟ್ ಹೆಂಗ ಅನಿಸ್ತ? ಚಲೋ ಐತ್ರಿ. ಬರೋಬರ್ ಯಾರು ತಿಳಿತಿಲ್ಲ? ಬರೋಬರ್ ಎಲ್ಲ ತಿಳಿದೈತ್ರಿ. ಹಾ. ಸಂಬಂಧಿಕ ಏನ ಮಾಡ್ಕೋತಾರ ನೋಡ್ರಿ, ವಂಕ ಟಿಂಕ ಸಣ್ಣ ಹುಟ್ಟಾಕತ್ತಾವ್ರಿ. ಈಗ ಕಳ್ಳ ಬಳ್ಳ ನೋಡ್ತೀವ್ರಿ ನಾವ, ಮತ್ತೆ ಕಳ್ಳ ಬಳ್ಳ ಬಿಡುದ್ರಿ, ಬ್ಯಾರೆ ಸಂಬಂಧಿಕ ನೋಡುದ್ರಿ. ಅಹಿಂಸಾ ಪ್ರೌಢಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಶಾಲೆಯ ಎಲ್ಲ ಶಿಕ್ಷಕರಿಗೆ ಆಯುರ್ವೇದದ ಸಸಿಗಳನ್ನು ನೀಡಲಾಯಿತು. ಶಾಲಾ ಆವರಣದಲ್ಲಿ ಕೆಲವು ಸಸಿಗಳನ್ನು ನೆಡಲಾಯಿತು ಮತ್ತು ಅದರ ಮಹತ್ವವನ್ನು ತಿಳಿಸಲಾಯಿತು. ಪ್ರತಿ ಮನೆಗೂ ಸಸಿಗಳನ್ನು ವಿತರಣೆ ಮಾಡಿದೆವು. ಈ 7 ದಿನಗಳ ಯಶಸ್ವಿ ಶಿಬಿರದ ಕೊನೆಯ ಹಂತವಾಗಿ ಸಮಾರೋಪ ಸಮಾರಂಭವನ್ನು ಆಯೋಜಿಸಿದ್ದೆವು. ಅದೇ ರೀತಿಯಾಗಿ ನಮ್ಮ ಹಳಮಿ ಗ್ರಾಮವನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥವರಿಗೆ ನಾ ಅಣಿಮುನಿದ ಅವರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಸಸಿಗಳನ್ನು ನೀಡಲಾಯಿತು. ತದನಂತರ ಸಂಜೆ ಮಕ್ಕಳಿಗೆ ನೃತ್ಯ ಹಾಗೂ ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಮನೋರಂಜನೆಯ ಭಾಗವಾಗಿ ನಮ್ಮ ತಂಡದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು. ಗಾಂಧಿಗೊಂಡ BAMS ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 7 ದಿನಗಳ ಕಾಲ ಅವಧಿಯಲ್ಲಿ ನಮ್ಮ ಮಕ್ಕಳಿಗೆ ಆಯುರ್ವೇದಿಕ್ ಔಷಧಗಳ ಬಗ್ಗೆ, ಯೋಗಾಸನ, ಆಟ, ನೃತ್ಯ ಇವೆಲ್ಲದರ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ರು. ಅವರಿಗೆ ತುಂಬ ಧನ್ಯವಾದಗಳು. ಈ 7 ದಿನಗಳ ಯಶಸ್ವಿ ಶಿಬಿರಕ್ಕೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೂ ಅಭಿನಂದಿಸಿದೆವು.
myself, Principal Dr. P.B. Aprash, Principal Danigund Ayurved Medical College, Terda. We have organized this Ayurgrama program from 18th July to 24th July 2024. First of all, I would like to congratulate all the students and coordinator for successful completion of the event. Then whatever with the intention of reach Ayurveda to the rural areas, we have successfully done it with all the procedures like Panchakarma and even all the procedures of Ayurveda. Namaste, myself Dr. Basuraj Hunari, Associate Professor, Department of Panchakarma, SDMTMC Terda successfully organized Ayurgrama at Halingli. The main motto of Ayurgrama is reach Ayurveda to each. The intention of this one is creating the awareness about Ayurveda in the villages. Villages are the root system of nation. On the basis of motto of Ayurgrama, on the basis of protocol of Ayurgrama, we had prepared 7 days systematic schedules with 13 hours activities. Hope on the basis of feedback of the school children and women and elder ones, I hope reach our Ayurgrama to the each. I would like to congratulate Ayurgrama team for active participation in this event, and finally I am very much thankful to managing committee and our beloved principals Dr. P.B. Aprash sir for their constant support to organize this event. Thank you. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.